ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ನಾನು ಮಂಗಳವಾರ ದಿನ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಸ್ವಲ್ಪ ಅಂತ ಹೇಳಿ ಪಾತ್ರೆ ತೊಳೆದಿರಲಿಲ್ಲ ನೈಟು. ಅದಕ್ಕೆ ಬೆಳಗ್ಗೆ ತೊಳ್ಕೊಂಡ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಮತ್ತು ನನ್ನ ಮಗ ಇನ್ನ ಮಲಗಿದ್ದ, ನಮ್ಮ ಮನೆಯವ್ರು ಇರಲಿಲ್ಲ, ಹೋಗಿದ್ರು. ಇನ್ನು ನನ್ನ ಮಗನ ಸ್ಕೂಲ್ ಹತ್ರ ಎಲ್ಲ ಬಿಡಬೇಕಿತ್ತು ಅಂತೇಳಿ ನಾನು ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ಇನ್ನು ಟೈಮ್ ಆಗ್ಬಿಡುತ್ತೆ ಅಂತ ನಾನು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ನನ್ನ ಮಗನ ಸ್ಕೂಲ್ಗೆ ಬಿಟ್ಟು ಬಂದೆ. ಬಿಟ್ಟು ಬಂದು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಬೇಗ ಬೇಗ ಪೂಜೆ ಮಾಡಿಕೊಂಡೆ. ಬಿಡದೆ ನನ್ನ ಕೈಯ ನೊಂದ ಜೀವಕ್ಕೆ ಉಸಿರೇ ನೀನಯ್ಯ. ಜೀವಕ್ಕೆ ಉಸಿರೆ ನೀನಯ್ಯ, ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ ಗುರು ರಾಘವೇಂದ್ರ 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 ಗುರು ರಾಘವೇಂದ್ರ. ఆరాధ్య దైవం ఆనంద రూపం, మంత్రాలయ క్షేత్ర దివ్య స్వరూపం, శాంతావతారం సాధు స్వభావం, దివ్యావతారం దేదీప్యమానం, సన్మార్గ తేజం సాకార భావం. ನಾನು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಮತ್ತೆ ಸಾಯಂಕಾಲ ನನ್ನ ಮಗನ ಕರ್ಕೊಂಡು ಹೋದ್ರಾಯ್ತು ಅಂತೇಳಿ ಸುಮ್ಮನೆ ಆಗಿದ್ದೆ. ನನ್ನ ಮಗನ ಕರ್ಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಿಂದ ಬಂದು ನನಗಂತೂ ಖುಷಿನೇ ಆಯಿತು. ರಾಯರು ನನಗೆ ಹೂವಿನ ಪ್ರಸಾದ ಕೊಟ್ಟಿದ್ದಂತೂ ನನಗಂತೂ ಎಷ್ಟು ಹೇಳೋಕ್ಕೂ ಅಷ್ಟು ಖುಷಿ ಆಯ್ತೈತೆ. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಹಂಗೆ ನಮ್ಮನೆಯವ್ರು ಕಾಲ್ ಮಾಡಿದ್ರು ಅಂತೇಳಿ ನಮ್ಮನೆಯವ್ರನ್ನ ಕರ್ಕೊಬರೋಣ ಅಂತ 8ನೇ ಮೈಲಿ ಹತ್ರ ಹೋಗಿ ನಾನು ನನ್ನ ಮಗ ಇಬ್ಬರು ಹೋದ್ವಿ ಬೈಕ್ ತೊಗೊಂಡು. ನಮ್ಮನೆಯವ್ರು ಊರಿಗೆ ಹೋಗಿದ್ರಲ್ಲ, ಇರಲಿಲ್ಲ ಅವರು. ಸಾಯಂಕಾಲ ಬಂದರು ಒಂದು 8:30 9 ಗಂಟೆ ಹಂಗೆ. ಮತ್ತು ಆಮೇಲೆ ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಹಂಗೇನೆ ಬಂದ್ವಿ. ಇವತ್ತಿನ ಬ್ಲಾಗ್ಸ್ ಇದಾಗಿರುತ್ತೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.